ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಆಮೇಲೆ ಮಾರ್ನಿಂಗ್ 6:30 ಆಗಿತ್ತು. ಬೆಳಿಗ್ಗೆ ಬೇಗನೆ ಎದ್ದೆ. ಯಾಕಂದರೆ ನನಗೆ ಏನು ಅಂತಲೇ ಗೊತ್ತಿಲ್ಲ, ಎಷ್ಟೇ ಲೇಟಾಗಿ ಮಲಗಿದ್ರು ಮಾರ್ನಿಂಗ್ 6:30 ಆಗಿ ಎಷ್ಟಾಗ್ಬಿಡುತ್ತೆ. ಆ್ಯಂಡ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ವೆಯ್ಟ್ ಗೇನ್ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಡೇಟ್ಸು, ಬಾಳೆಹಣ್ಣು, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಮಿಲ್ಕ್ ಶೇಕ್ ಥರ ರೆಡಿ ಮಾಡಿಕೊಂಡು ಅದನ್ನು ಟಿಫನ್ ಜೊತೆ ಅಲ್ಲ, ಟಿಫನ್ಗಿಂತ ಮುಂಚೆ 1 ಗ್ಲಾಸ್ ತೊಗೊತೀನಿ. ಆ್ಯಂಡ್ ನೈಟ್ ಕೂಡ ನಾನು ಇದನ್ನು ಈ ರುಟೀನ ಫಾಲೋ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಆಮೇಲೆ ನಮ್ಮ ಅಕ್ಕ ಆನ್ಲೈನಲ್ಲಿ ನಮ್ಮ ಭಾವನ ಹತ್ರ ಆರ್ಡರ್ ಮಾಡಿಸಿದ್ಲು ಕ್ಯಾರೆಟ್ ಹಲ್ವ. ಅದನ್ನು ಕೂಡ ಟಿಫನ್ಗೆ ನಂಚ್ಕೊಳಕ್ಕಿರಲಿ ಅಂದ್ಬಿಟ್ಟು ಸ್ವೀಟು ಮಾಡ್ಕೊಂಡ್ವಿ. ಆಮೇಲೆ ತುಂಬ ಬೋರ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ನಮ್ಮ ಅತ್ತೆ ಮನೆ ತುಂಬ ನಿಯರೇ, ನಮಗೆ 1-2 ಹೆಜ್ಜೆ ಹಾಕಿದ್ರೆ ಸಾಕು ನಮ್ಮ ಅತ್ತೆ ಮನೆ ಸಿಗುತ್ತೆ. ಆ್ಯಂಡ್ ಇದು ನಮ್ಮ ಹಳ್ಳಿ ಫೋಟೋಸ್. ನಾನು ಎಷ್ಟು ದಪ್ಪ ಇದ್ದೆ ಅಂದರೆ ನನಗೆ ನಂಬೋಕ್ಕಾಗಲ್ಲ. ನಾನು ಇಷ್ಟು ದಪ್ಪ ಇದ್ದೆ ಅಂತ ಎಲ್ಲರೂ ಇವಾಗ ಸಣ್ಣ 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 ಅಂತಾರೆ. ನೋಡಿ ನಾನು ಎಷ್ಟು ದಪ್ಪ ಇದ್ದೆ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಫುಲ್ ನನ್ನ ಮುಖ ನೋಡಿ, ನನ್ನ ಕೆನ್ನೆ ನೋಡಿ, ಒಳ್ಳೆ ಕುಂಬಳಕಾಯಿ ಥರ ಊದ್ಕೊಂಡ್ಬಿಟ್ಟಿದ್ದೀನಿ. ಆವಾಗ ನಾನು ಅಷ್ಟು ದಪ್ಪ ಇದ್ದೆ. ಯಾಕಂದರೆ ಅವಾಗ ಏನಂತ ಟೆನ್ಷನ್ ಇರಲಿಲ್ಲ, ಕಮಿಟ್ಮೆಂಟ್ಸ್ ಇರಲಿಲ್ಲ, ಆ್ಯಂಡ್ ಲೈಫ್ ಬಗ್ಗೆ ಒಂದು ಇದಿರಲಿಲ್ಲ. ಇವಾಗೆಲ್ಲ ತಲೆಗೆ ಬಂದು ಯೋಚನೆಗಳೇ ತುಂಬಿಕೊಂಡು ನಾವು ಹಿಂಗಾಗಿದ್ದೀವಿ. ಸೊ ಫೋಟೋಸ್ ನೋಡ್ಕೊಂಡು ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಹಿಂಗಿದ್ನ ಅಂತ ಪಾಸ್ಟ್ ಇದು 2017 or 18 ಅನಿಸುತ್ತೆ ನೋಡಿ, ಹಲ್ಗಿಂಚ್ಕೊಂಡು ಕೂತಿದ್ದೀನಿ. ಅಯ್ಯೋ ಇದು ನಾನು ಅಂತ ಸೀರಿಯಸ್ಲಿ ನನಗೆ ನಂಬೋಕ್ಕಾಗಲ್ಲ. ಆ ಮಟ್ಟಿಗೆ ನಾನು ಇವಾಗ ಸಣ್ಣ ಆಗಿರೋದು. ಆಮೇಲೆ ಎಲ್ಲ ಫನ್ ಮಾಡ್ತಾ ಕೂತಿದ್ವಿ ನಮ್ಮ ಅತ್ತೆ ಮನೇಲಿ. ಮತ್ತು ಇದು ಒಂದು ಹಬ್ಬದಲ್ಲಿ ಕಾರ್ಡ್ಸ್ ಆಡಿದ್ವಿ. ನಾನು ಸೋತ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಪೌಡರ್ ಹಾಕೋದು ಪನಿಷ್ಮೆಂಟ್ ಇತ್ತು. ನೋಡಿ ನಾನು ಹಿಂಗೆ ಕೂತಿದ್ದೀನಿ ಅಂದರೆ ನನಗೆ ಫುಲ್ ನಗು ಈ ವಿಡಿಯೋಸ್ ನೋಡಿಕೊಂಡು. ಸೊ ಆವಾಗಿನ ಲೈಫ್ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ. ಬಟ್ ಇವಾಗ ಖುಷಿನಲ್ಲಿ ಅರ್ಧನೂ ಇಲ್ಲ ಅಂತ ಅಂದ್ಕೊಬೋದು. ಬಿಕಾಸ್ ಲೈಫ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ನನಗಂತೂ ಒಂದು ಕ್ಷಣಕ್ಕೆ ಹಿಂದೆ ಹೋಗಿ ಮತ್ತೆ ಬಂದಂಗೆ ಅನಿಸ್ಬಿಡ್ತು. ಸೀರಿಯಸ್ಲಿ ನಂಗೆ ಅಷ್ಟು ಖುಷಿ ಆಯಿತು. ಆಮೇಲೆ ಫೋಟೋಸ್ ಎಲ್ಲ ನೋಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಬಾಯ್ ಹೇಳಿಬಿಟ್ಟು ಅಲ್ಲೇ ಟೀ ಕುಡ್ಕೊಂಡು ಆಮೇಲೆ ನಂತರ ನಾವು ನಮ್ಮ ಮನೆಗೆ ಬಂದ್ವಿ. ವೆದರ್ ಸ್ವಲ್ಪ ಯಾಕೋ ಕ್ಲೌಡಿ ಅನ್ನಿಸ್ತು. ಈ ನಡುವೆ ವೆದರ್ ತುಂಬ ಚೇಂಜ್ ಆಗುತ್ತೆ. ಆ್ಯಸ್ ಲೈಕ್ ಜನಗಳು ಹೆಂಗೆ ಚೇಂಜ್ ಆಗ್ತಾರೆ ಹಾಗೆ. ಆಮೇಲೆ ಮನೆಗೆ ಬಂದೆ. ನನ್ನ ತಂಗಿ ನಮ್ಮ ಅತ್ತೆ ಮನೆಗೆ ಹೋಗಿ ಬರೋಷ್ಟೊಳಗೆ ಅವಳು ಪಾಯಸ ಮಾಡಿದ್ಲು, ಅಲ್ಲ ಖೀರು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ವ್ಯೂ ನೋಡಿಕೊಂಡು ಮಳೆ ಬರುತ್ತಾ ಅಂತ ಕಾಯ್ಕೊಂಡೇ ಕೂತಿದ್ದೆ. ಇದೆಲ್ಲ ಆದಮೇಲೆ ನಂಗೆ ಸ್ವಲ್ಪ ಕೆಲಸ ಆಯಿತು. ಭೂಮಿಕಾ ಮನೆಗೆ ಹೋಗೋಣ ಅಂತ ಭೂಮಿಕಾ ಮನೆಗೆ ಹೋದೆ. ಆ್ಯಕ್ಚುಲಿ ನನಗೆ ಯಾವಾಗಲೂ ಅವಳು ಎಷ್ಟು ಫೋರ್ಸ್ ಮಾಡ್ತಾಳೆ ಅಂದರೆ ಬಾ ಹೊರಗಡೆ ಹೋಗೋಣ, ತಿನ್ಕೊಂಡು ಬರೋಣ, ಹಾಗೆ ಹೀಗೆ ಅಂತಾಳೆ. ಎಲ್ಲ ಪರವಾಗಿಲ್ಲ ಆಮೇಲೆ ಬರ್ತೀನಿ, ನಾಳೆ ಬರ್ತೀನಿ ಅಂದ್ಕೊಂಡು ಅವ್ಳಿಗೂ ಕಾಗೆ ಹಾರಿಸ್ತಾ ಇರ್ತೀನಿ. ಸೊ ಅವತ್ತು ತುಂಬ ಫೋರ್ಸ್ ಮಾಡಿದ್ಲು ಹೊರಗಡೆ ಹೋಗೋಣ ಬಾ ಅಂತ. ಸೊ ಹೊರಗಡೆ ಹೋಗೋಣ ಅಂದ್ಬಿಟ್ಟು ನಾನು ಅವ್ರ ಮನೆಗೆ ಬಂದೆ. ನಿಜ ಅವ್ರ ಮನೆ ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಪೂರ್ತಿ ಹೊರಗಡೆ ಎಲ್ಲ ಗಿಡಗಳು ಹಾಕಿದ್ದಾರೆ. ಅದೆಲ್ಲ ಒಂಥರ ಫ್ರೆಶ್ ಫೀಲ್. ಮತ್ತು ಇವ್ರ ಮನೇಲಿ ಹೆವಿ ಸೊಳ್ಳೆಗಳು, ಹೋದರೆ ಸಾಕು ಕೈ ಕಾಲೆಲ್ಲ ತಿಂದಾಕ್ಬಿಡುತ್ತೆ. ನಾನು ಮನೆಗೆ ಹೋಗಿದ್ದೇನೋ ನಿಜ, ಆದರೆ ಇವ್ಳನ್ನ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ಎಲ್ಲೋದ್ಲು ಅಂತ ನೋಡಿದ್ರೆ ಅವಳು ಮೇಕಪ್ ಆಗೋದಕ್ಕೆ ಹೋಗಿದ್ಲು. ಆಮೇಲೆ ಸ್ನ್ಯಾಕ್ಸ್ ಏನಕ್ಕೆ ಹೋಗ್ತಾಯಿದ್ದೀವಿ ಅಂದ್ಕೊಂಡು ನಾನು ಕೂಡ ರೀಲ್ಸ್ ಮಾಡಿಕೊಂಡೆ. ಆಮೇಲೆ ಕೊನೆಗೂ ದರ್ಶನ ಆಯಿತು. ಡೋರೆಲ್ಲ ಹಾಕ್ಕೊಂಡು ನಂತರ ನಾವು ಹೊರಟಿದ್ದು ಶಿವೀಸ್ ಕಡೆಗೆ. ಭೂಮಿಕಾ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು. ಸೊ ದಾರಿನಲ್ಲಿ ಹೋಗ್ತಾ ಹಂಗೇ ಭೂಮಿಕಾಗೆ ಪರಿಚಯ ಇರೋ ಯಾರೋ ಅಂಕಲ್ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಅವಳು ಬರೋಣ ಅಂತ ಹೋದ್ಲು. ಆಮೇಲೆ ಮುಖ ಒಂಥರ ಮಾಡ್ಕೊಂಡು ಬಂದು ಫುಲ್ ನಗ್ತಾ ಇದ್ಲು. ನಾನು ಫುಲ್ ಗುಂಡಿ ಥರ ಕಾಣಿಸ್ತೀನಿ ಅಲ್ವಾ ವೀಡಿಯೋನಲ್ಲಿ ಅಂದ್ಕೊಂಡು ಏನೋ ಫೀಲ್ ಮಾಡ್ತಾಯಿದ್ಲು. ನೀನು ನನಗಿಂತ ಚೆನ್ನಾಗೇ ಇದೆಯಾ ಬಿಡು ಅಂದ್ಕೊಂಡು ಅವ್ಳ ಜೊತೆ ಸ್ವಲ್ಪ ಫನ್ ಮಾಡಿಕೊಂಡು ಇಬ್ಬರು ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ತುಂಬ ಹತ್ರನೇ ಶಿವೀಸು. ಇದು ಚಾಟ್ ಸೆಂಟರ್ ಮಂಡ್ಯನಲ್ಲಿ ಲೊಕೇಟ್ ಇದೆ. ಆ್ಯಂಡ್ ನೀವು ಮಂಡ್ಯದವರಾಗಿದ್ದರೆ ಡೆಫಿನೆಟಾಗಿ ಟ್ರೈ ಮಾಡಿ. ಸೊ ಆ್ಯಂಬಿಯನ್ಸ್ ಅಂತೂ ಬಿಫೋರ್ ಚೆನ್ನಾಗಿರಲಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿದೆ. ಹೋಗಿ ಮೆನು ನೋಡಿದ್ವಿ, ಏನು ತೊಗೊಳ್ಳೋದು ಅಂದ್ಕೊಂಡು ಫುಲ್ ಥಿಂಕ್ ಮಾಡ್ತಾಯಿದ್ವಿ. ನಾನು ಗೋಬಿ ವಿತ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆ. ಅವಳು ಬಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ಲು. ಗೋಬಿ ವಿತ್ ಫ್ರೈಡ್ ರೈಸ್ ಪಾಪಚ್ಚಿ ಏನು ಹೇಳೋದು ನನಗೆಲ್ಲ ಅವಳೇ ಕೊಡಿಸಿದ್ದು. ಬಿಕಾಸ್ ನನ್ನ ಹತ್ರ ಪೈಸಾ ಇರಲಿಲ್ಲ. ಸೊ ಹಾಗಾಗಿ ಅವಳೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದು, ಸರಿ ಆಯ್ತಮ್ಮ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದು ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಸಂಗಂತೂ ಫುಲ್ ಹಶ್ವಾಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಮಾತ್ರ ಅವಳಿಗೆ ಇದನ್ನು ಕೊಟ್ಟೆ. ಅವಳು ನನಗೆ ಒಂದು ಚೂರು ದೋಸೆ ಕೊಡಲಿಲ್ಲ ಗೊತ್ತಾ. ಅದರಲ್ಲಿ ಇದ್ದಿದ್ದು ಒಂದು ಆಲೂಗಡ್ಡೆ ಇದನ್ನು ಕೂಡ ನನಗೆ ಕೊಡಲಿಲ್ಲ, ಆಲೂಗಡ್ಡೆ ಪಲ್ಯನ. ನಂಗೆ ಅಷ್ಟು ಬೇಜಾರಾಯಿತು. ಆಮೇಲೆ ತಿನ್ನು ನೀನು ಒಬ್ಬಳೇ ಅಂತ ಹೇಳ್ಬಿಟ್ಟು ನಾನು
ಫ್ರೈಡ್ ರೈಸ್ ಎಲ್ಲ ತಿಂದು ಖಾಲಿ ಮಾಡಿದೆ. ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಮಸ್ಟ್ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ವರ್ತ್ ಅಂತ ನನಗೆ ಅನ್ನಿಸ್ತು. ಆಮೇಲೆ ಅಲ್ಲೆಲ್ಲ ತಿಂದು ಮುಗೀತು, ಬಿಲ್ಲೆಲ್ಲ ಕೊಟ್ಟು ಇನ್ನೊಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನನಗೆ ಭೂಮಿಕಾ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬಿಕಾಸ್ ಅಷ್ಟು ಫನ್ ಮಾಡ್ತಾ ಇರ್ತೀವಿ ನಾನು ಅವಳಿಬ್ರು. ಆಮೇಲೆ ಅಲ್ಲೇ ಇದ್ದಂಥ ಚುರುಮುರಿ ಅಂಗಡಿಗೆ ಹೋದ್ವಿ. ಅಲ್ಲಿ ಚುರುಮುರಿ ಮತ್ತು ನಿಪ್ಪಟ್ಟು ಮಸಾಲ ಅವಳ ಫೇವ್ರೆಟ್. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಇಲ್ಲಿ ಟ್ರೈ ಮಾಡಿರಲಿಲ್ಲ. ಇದು ಕೂಡ ಸ್ಟೇಡಿಯಂ ಅಪೋಸಿಟ್ ರೋಡಲ್ಲಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಒಂದು 30 ರುಪೀಸ್, ಇನ್ನೊಂದು 40 ರುಪೀಸ್ ಅಂತ ಅನಿಸುತ್ತೆ. ನಿಪ್ಪಟ್ಟು ಮಸಾಲ 40 ರುಪೀಸು, ಚುರುಮುರಿ 30 ರುಪೀಸ್, ಟೋಟಲಿ 70 ಆರ್ 80 ಅಂತ ಅನಿಸುತ್ತೆ. ನಾನು ಯಾವುದೂ ಬಿಲ್ ಪೇ ಮಾಡಿಲ್ಲ, ಪಾಪ ಎಲ್ಲ ಭೂಮಿಕಂದೆ. ಸೊ ನೆಕ್ಸ್ಟ್ ನನ್ನ ಸರದಿ, ನಾನು ಅವಳಿಗೆ ಕೊಡಿಸ್ಬೇಕಾಗತ್ತೆ. ನಾವು ನಿಪ್ಪಟ್ಟು ಮಸಾಲ ಮತ್ತು ಚುರುಮುರಿ ಹೇಳಿದ್ವಿ ಅಂಕಲ್ಗೆ. ಅಂಕಲ್ ರೆಡಿ ಮಾಡ್ತಾಯಿದ್ರು, ನಾವು ಒಳಗಡೆ ರೆಸ್ಟ್ ಮಾಡ್ತಾಯಿದ್ವಿ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಸೊ ಫೈನಲಿ ನಮ್ಮದು ಚುರುಮುರಿ ಮತ್ತು ಇವಳು ನೋಡಿ, ಇವಳು ತಿನ್ನೋದಕ್ಕೆ ಕಾಯ್ತಾ ಕೂತಿದ್ಲು. ನನಗಿಂತ ಫಸ್ಟೇ ತಿಂತಾಯಿದ್ಲು. ನೋಡೋಕ್ಕೆ ಬೇರೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಇನ್ನೂ ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಚುರುಮುರಿನ ತಿಂದಾಯಿತು, ನಿಪ್ಪಟ್ಟು ಮಸಾಲ ತಿಂದಾಯಿತು, ಮನೆಗೆ ಹೊರಡೋ ಟೈಮ್ ಕೂಡ ಆಯಿತು. ನೋಡಿ, ನನಗಿಂತ ಅವಳೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಲೈಟ್ಸೇ ಇರಲಿಲ್ಲ, ಸುಮ್ಮನೆ ಕತ್ತಲಲ್ಲಿ ನಾವು ಈ ಥರ ವೀಡಿಯೋಸ್ ತೊಗೋತಾ ಇದ್ವಿ. ಆಮೇಲೆ ನಾನು ನಿಮ್ಮ ಮನೆಗೆಲ್ಲ ಬಂದಿದ್ದೀನಲ್ವ, ಬಾ ನನ್ನ ಮನೆಗೆ ಡ್ರಾಪ್ ಮಾಡು ಅಂದ್ಕೊಂಡು ಪಾಪ ಅರ್ಧ ದಾರಿ ಅವಳೇ ನನಗೆ ಕರ್ಕೊಂಡು ಬಂದು ನಮ್ಮ ಮನೆವರೆಗೂ ಬಿಟ್ಟು ಹೋದಳು. ಸೊ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಆಲ್ಮೋಸ್ಟ್ ಅವಳೇ ಇರ್ತಾಳೆ, ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ನೀವು ಕೂಡ ನೋಡ್ತಾ ಇರಿ. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು. ಸಿಗ್ತೀನಿ ಮತ್ತೆ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.